ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಂದ್ರನ ಜೊತೆ ಇತರ ಗ್ರಹಗಳಿದ್ದಾಗ ನಿಮ್ಮ ಮನಸ್ಸಿನ ಮೇಲೆ ಕೊಡುವಂಥ ಒಂದು ಪ್ರಭಾವದ ಬಗ್ಗೆ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ಚಂದ್ರ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸು. ಚಂದ್ರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕಾರಕವಾದಂಥ ಒಂದು ಗ್ರಹ. ಈ ಚಂದ್ರನ ಜೊತೆ ಬೇರೆ ಗ್ರಹಗಳಿದ್ದಾಗ ಅದು ನಿಮ್ಮ ಮನಸ್ಸಿನ ಮೇಲೆ ಅದರದಾದಂಥ ಪರಿಣಾಮ ಬೀರ್ತದೆ. ಅದು ಯಾವ ಥರ ಅಂತ ನೋಡೋಣ. ಚಂದ್ರ ಯಾವ ಭಾವದಲ್ಲಿ ಬೇಕಾದರೂ ಇರ್ಬೋದು, ಬಟ್ ಅದರಲ್ಲಿ ಗ್ರಹಗಳು ಪ್ರಭಾವ ಇರಬೇಕು. ಉದಾಹರಣೆಗೆ ಇಲ್ಲಿ ಚಂದ್ರ ಇದ್ದು ಚಂದ್ರನ ಜೊತೆ ಏನಾದರೂ ಸೂರ್ಯ ಇದ್ದರೆ ನಿಮಗೆ ಸ್ವಲ್ಪ ಹೈ ಥಿಂಕಿಂಗ್ ಇರ್ತದೆ. ನಿಮಗೆ ಯಾವಾಗಲೂ ರಾಜಕಾರಣಿಗಳ ಜೊತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಬೆರಿಬೇಕಂತ ಮೈಂಡ್ ಆಗ್ಬೋದು. ಈ ನಿಮಗಿಂತ ಕೆಳಗಿರುವಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಅಷ್ಟೇನು ಇಂಟ್ರೆಸ್ಟ್ ಬರಲ್ಲ. ತುಂಬ ಒಂದು ನಿಮ್ಮ ಮಾನಸಿಕ ಸ್ಥಿತಿ ತುಂಬ ಉನ್ನತ ಸ್ತರವಾಗಿರ್ತದೆ ಚಂದ್ರ ರವಿ ಇದ್ದರೆ. ನಂತರ ಚಂದ್ರನ ಜೊತೆ ಏನಾದರೂ ಮಂಗಳ ಗ್ರಹ ಇದ್ದರೆ ನಿಮ್ಮ ಮನಸ್ಸು ಸ್ಪೀಡ್ ಆಗಿರ್ತದೆ, ನಿಮ್ಮ ಮನಸ್ಸಿನ ವೇಗ ಸ್ಪೀಡ್ ಆಗಿರ್ತದೆ. ಮತ್ತು ನಿಮಗೆ ಯಾವಾಗಲೂ ಕೂಡ ಈ ಒಂದು ಸಾಹಸಗಳ ಬಗ್ಗೆ ತುಂಬ ಮೈಂಡ್ ಅದರ ಬಗ್ಗೆ ಇರ್ತದೆ. ಈ ಸಾಹಸಗಳು, ವೆಹಿಕಲ್ ಡ್ರೈವಿಂಗ್, ಪೊಲೀಸ್, ಮಿಲಿಟರಿ ಈ ಥರ ಒಂದು ಫೀಲ್ಡಲ್ಲಿ, ರಕ್ಷಣಾ ವಿಭಾಗ, ಈ ಥರ ಫೀಲ್ಡಲ್ಲಿ ನಿಮಗೆ ಮೈಂಡ್ ಇದಾಗ್ಬೋದು. ಯಾವಾಗಲೂ ಕೂಡ ಅದ್ರ ಬಗ್ಗೆನೇ ಥಿಂಕಿಂಗ್ ಬರ್ಬೋದು ಚಂದ್ರನ ಜೊತೆ ಮಂಗಳ ಇದ್ದಾಗ. ನಂತರ ಇಲ್ಲಿ ಏನಾದರೂ ಚಂದ್ರನ ಜೊತೆ ಏನಾದರೂ ಬುಧ ಗ್ರಹ ಇದ್ದಾಗ ನಿಮ್ದು ಯಾವಾಗಲೂ ಕೂಡ ನಿಮ್ಮ ಮೈಂಡ್ ಕ್ಯಾಲ್ಕುಲೇಟಿವ್ ಆಗಿರ್ತದೆ. ಬಟ್ ಮೈಂಡಲ್ಲಿ ಅನ್ಕಂಫರ್ಟೇಬಲ್ ಇರ್ತದೆ. ಯಾಕಂದರೆ ಚಂದ್ರ ಮತ್ತು ಬುಧ ಶತ್ರುಗಳು. ನಿಮ್ಮ ಮನಸ್ಸಲ್ಲೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಇರ್ತದೆ. ಮತ್ತು ಯಾವಾಗಲೂ ಕೂಡ ಕ್ಯಾಲ್ಕುಲೇಟಿವ್ ಮೈಂಡ್ ಇರ್ತದೆ. ಮನಸ್ಸಿನಲ್ಲಿ ಶಾಂತಿ ಇರಲ್ಲ. ತುಂಬ ಒಂದು ಬ್ರಿಲಿಯಂಟ್ ಆಗಿರ್ತಾರೆ ಇವರು. ಚಂದ್ರನ ಜೊತೆ ಬುಧ ಇದ್ದರೆ ತುಂಬ ಒಂದು ಬ್ರಿಲಿಯಂಟ್ ಶಾರ್ಪ್ ಮೈಂಡ್ ಆಗಿರ್ತಾರೆ. ನಂತರ ಇಲ್ಲಿ ಚಂದ್ರನ ಜೊತೆ ಏನಾದರೂ ಗುರು ಗ್ರಹ ಇದ್ದರೆ ಇದು ತುಂಬ ಒಳ್ಳೆಯ ಒಂದು ಒಳ್ಳೆಯ ಒಂದು ಕಾಂಬಿನೇಷನ್. ಈ ಥರ ಇದ್ದಾಗ ನಿಮ್ಮ ಮೈಂಡ್ ತುಂಬ ಒಂದು ಕಾಮ್ ಆಗಿರ್ತದೆ. ನಿಮ್ಮ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರ್ತದೆ ಚಂದ್ರನ ಜೊತೆ ಗುರು ಇದ್ದಾಗ. ಮತ್ತು ನಿಮಗೆ ನೀವು ಅಷ್ಟು ಬೇಗ ನೀವು ವಿಚಾರಿಸಲಾಗಲ್ಲ. ಈ ಪ್ರಪಂಚದಲ್ಲಿ ಏನಾದರೂ ಆಕರ್ಷಣೆ ಇದರಲ್ಲಿ ಇರ್ತದಲ್ಲ, ಅದರಲ್ಲಿ ಅದಷ್ಟು ಬೇಗ ನೀವು ಇನ್ವಾಲ್ವ್ ಆಗಲ್ಲ. ಅಂದರೆ ಆಕರ್ಷಣೆಗೆ ಒಳಗಾಗಲ್ಲ. ಅಷ್ಟೊಂದು ಸ್ಟೇಬಲ್ ಕೊಡ್ತದೆ ಮೈಂಡ್ಗೆ. ಮತ್ತು ಧರ್ಮ ಭಾವನೆಗಳು ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. ನಂತರ ಇಲ್ಲಿ ಏನಾದರೂ ಚಂದ್ರನ ಜೊತೆ ಏನಾದರೂ ಶುಕ್ರ ಗ್ರಹ ಇದ್ದರೆ, ಇಲ್ಲಿ ಚಂದ್ರನ ಜೊತೆ ಏನಾದರೂ ಶುಕ್ರ ಗ್ರಹ, ನಿಮ್ಮ ಮೈಂಡ್ ತುಂಬ ಆರ್ಟಿಸ್ಟಿಕ್ ಆಗಿರ್ತದೆ. ತುಂಬ ಕಲೆಯ ಬಗ್ಗೆ ತುಂಬ ಒಂದು ಆಸಕ್ತಿ ಇರ್ತದೆ ನಿಮಗೆ. ಚಂದ್ರನ ಜೊತೆ ಶುಕ್ರ ಇದ್ದಾಗ ತುಂಬ ಒಂದು ಮೈಂಡು ಈ ಕಲಾತ್ಮಕ ಥಿಂಕಿಂಗ್ ಜಾಸ್ತಿ ಇರ್ತದೆ ನಿಮಗೆ. ಕಲಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚು ಥಿಂಕಿಂಗ್ ಇರ್ತದೆ. ಆರ್ಟಿಸ್ಟಿಕ್ ಆಗಿರ್ತದೆ ನೀವು ಹೆಚ್ಚಾಗಿ. ನಿಮ್ಮ ಮೈಂಡು ಈ ಮನೋರಂಜನೆ ವಿಷಯ, ಈ ಲೈಂಗಿಕ ವಿಷಯ, ಇದರ ಬಗ್ಗೆನೇ ತುಂಬ ಥಿಂಕ್ ಮಾಡ್ತದೆ. ಚಂದ್ರನ ಜೊತೆ ಏನಾದರೂ ಶನಿ ಇದ್ದರೆ ಇದು ನಿಮಗೆ ಡೀಪ್ ಆಗಿ ಒಂದು ಥಿಂಕಿಂಗ್ ಕೊಡ್ತದೆ. ಚಂದ್ರನ ಜೊತೆ ರವಿ ಇದ್ದರೆ ತುಂಬ ಡಿಪ್ರೆಸ್ ಕೂಡ ಆಗ್ಬೋದು. ಚಂದ್ರನ ಜೊತೆ ಶನಿ ಇದ್ದರೆ ಡಿಪ್ರೆಸ್ ಕೂಡ ಹೆಚ್ಚು ಆಗ್ಬೋದು ನೀವು. ಇದು ವಿಷಯೋಗ ಆಗುತ್ತೆ ಇದು. ಬಟ್ ಯಾವುದೇ ವಿಷಯನ ಡೀಪಾಗಿ ಆಳವಾಗಿ ಒಂದು ಅರಿಯುವಂಥ ಸಾಮರ್ಥ್ಯ ಇರ್ತದೆ ಚಂದ್ರನ ಜೊತೆ ಶನಿ ಇದ್ದರೆ. ಚಂದ್ರನ ಜೊತೆ ಏನಾದರೂ ರಾಹು ಇದ್ದರೆ ಇದು ನಿಮ್ಮ ಮೈಂಡನ್ನು ತುಂಬ ಚಂಚಲತೆ ಮಾಡ್ತದೆ. ಸ್ಟೇಬಲ್ ಕೊಡಲ್ಲ. ಒಂಥರ ವಿಚಿತ್ರ ಯೋಚನೆ ಬರ್ಬೋದು. ವಿಲಕ್ಷಣವಾದಂಥ ಯೋಚನೆ ಕೂಡ ಬರ್ಬೋದು. ನಂತರ ಚಂದ್ರನ ಜೊತೆ ಏನಾದರೂ ಕೇತು ಗ್ರಹ ಇದ್ದರೆ ಇದು ನಿಮಗೆ ಡೀಪಾಗಿ ಒಂದು ಆಳವಾದಂಥ ಥಿಂಕಿಂಗ್ ಕೊಡ್ಬೋದು. ಯಾವುದೇ ವಿಷಯದ ಬಗ್ಗೆ ಡೀಪಾಗಿ ಥಿಂಕಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಕೊಡ್ಬೋದು ಚಂದ್ರನ ಜೊತೆ ಏನಾದರೂ ಕೇತು ಗ್ರಹ ಇದ್ದರೆ. ಇದು ಚಂದ್ರನ ಜೊತೆ ಬೇರೆ ಬೇರೆ ಗ್ರಹಗಳು ಕೊಡುವಂಥ ಒಂದು ಪ್ರಭಾವ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗುವಂಥ ಒಂದು ಪ್ರಭಾವ. ನಿಮಗೇನೋ ಜಾತಕ ವಿಶ್ಲೇಷಣೆ ಮಾಡಬೇಕು. ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಷ್ಟಾದರೂ ಬೇರೆ. ನಮಸ್ಕಾರ.